ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪದಲ್ಲಿ ಎಸ್ಐಟಿ ವಿಚಾರಣೆಯನ್ನ ಚುರುಕುಗೊಳಿಸಿದೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ಕೇರಳ ಯೂಟ್ಯೂಬರ್ ಮನಾಫ್, ಅಭಿಷೇಕ್, ಟಿ ಜಯಂತ್ ವಿಚಾರಣೆ ನಡೆಸಲಾಯಿತು. ತನಿಖೆಗೆ ತೆರಳುವಾಗ ಮಾತನಾಡಿದ ಯೂಟ್ಯೂಬರ್ ಮನಾಫ್, ನನಗೆ ಯಾವುದೇ ಹೆದರಿಕೆ ಇಲ್ಲ, ನಾನು ದೇವಸ್ಥಾನದ ವಿರುದ್ಧ ಹಾಗೂ ಆರೋಪಿ ಇವರೇ ಅಂತ ಹೇಳಿಲ್ಲ ಅಂತಂದ್ರು. ಕೇರಳ ಸಂಸದ ಸಂತೋಷ್ ಕುಮಾರ್ ಭೇಟಿಗೆ ನಾನು ಹೋಗಿಲ್ಲ. ಸುಜಾತಾ ಭಟ್ ವಿಚಾರದಲ್ಲಿ ಬೇಜಾರಾಗಿದೆ ಅಂತ ಮನಾಫ್ ಹೇಳಿದ್ದಾರೆ. ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ. ಈಗ ಸ್ವಲ್ಪ ಆಯಿತು, ಒಂದು 10 ವರ್ಷ ಆಯಿತು. ಈಗ ನಾನು ಕೇರಳದಲ್ಲಿ ಸೆಟ್ಲ್ ಆಗಿದ್ದೀನಿ. ಇದು ಸೌಜನ್ಯ ಇದೆ, ಮತ್ತು ಪದ್ಮಲತಾ ಇದೆ, ಅಷ್ಟು ಜನ ಇದ್ದಾರೆ. ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲಲ್ಲ, ಬರೀ ಸುಜಾತಾನ. SIT ಇದರಲ್ಲಿ ಸುಮಾರು ಬೇರೆನೂ ವಿಷಯಗಳಿದೆ. ಬರೀ ಬುರ್ಡೆ ಮತ್ತು ಅನನ್ಯ ಭಟ್, ಸುಜಾತಾ ಭಟ್ ಅದೆಲ್ಲ ನಡೆಯುತ್ತಾ ಇರೋದು. ಇಲ್ಲಿ ಇವರು ಏನು 164 ಕೊಟ್ಟಿದೆ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಎಲ್ಲರ ಮನೆಗೆ ಹೋಗಿ ಮಾತಾಡಿದ್ದೀವಿ. ಯಾರು ಕರ್ಕೊಂಡು ಹೋಗಿದ್ರು ನಿಮ್ಮನ್ನ? ಹೋರಾಟಗಾರ ಕರ್ಕೊಂಡು ಹೋಗಿದ್ರು. ಯಾವಾಗ ಕರ್ಕೊಂಡು ಹೋಗಿದ್ರು?